ಎಲ್ರಿಗೂ ನಮಸ್ಕಾರ. ನಾವು ಫೋಕಸ್ ನ್ಯೂಸ್ ಕನ್ನಡ ಚಾನಲ್ನಿಂದ ಮೈಸೂರಿಂದ ಕೋಟೆ ಹೋಗುವಂಥ ರೋಡಲ್ಲಿ 12 ಕಿಲೋಮೀಟರ್ ಅಂತರದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ತುಂಬ ಸುಂದರವಾಗಿ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಇಲ್ಲಿ ನೋಡಬೇಕಾದ್ರೆ ತುಂಬ ಖುಷಿಯಾಯಿತು. ಇಲ್ಲಿ ಜನಗಳು ತುಂಬ ಬಂದು ನೋಡ್ತಾ ಇರ್ತಾರೆ. ಆಮೇಲೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಬರ್ತಾಯಿದ್ದಾರೆ. ಈ ಒಂದು ಸ್ಥಳ ತುಂಬ ಚೆನ್ನಾಗಿದೆ ಮತ್ತು ಅವರ ಒಂದು ನೆನಪಿಗೋಸ್ಕರ ಮಾಡಿರೋಂಥದ್ದು ತುಂಬ ಖುಷಿಯಾಯಿತು. ನಾವಿಲ್ಲಿ ಬರಬೇಕಾದ್ರೆ ಇಲ್ಲಿ ನಾಗೇಶ್ ಅಂತ ಒಬ್ಬರು ನಮ್ಮ ಸ್ನೇಹಿತರು ಅವ್ರು ಸಿಕ್ಕಿದ್ರು. ಅವ್ರ ಅನಿಸಿಕೆ, ಅವ್ರ ಅಭಿಪ್ರಾಯನ ನಾವು ಒಂದು ಸಲ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ಈ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಿಮಗೆ ಎಷ್ಟು ಅಭಿಮಾನ? ನಿಮಗೆ ಯಾವಾಗಲಿಂದ ಅವರ ಬಗ್ಗೆ ಒಲವಾಯಿತು? ನೀವು ಯಾವಾಗಲಿಂದ ಅವರ ಅಭಿಮಾನಿ ಆದ್ರಿ? ಅವರ ಮೊಟ್ಟ ಮೊದಲನೇ ಚಿತ್ರ ಬಿಡುಗಡೆ ಆದಾಗ ಹೊಸ ನಟರು ಯಾವ್ಯಾವ ರೀತಿ ಇದನ್ನು ಎಕ್ಸ್ಪೋಸ್ ಮಾಡ್ಬೋದು ನಟನೆನ ಅಂತ ನಾವು ಅವರ ಒಂದು ಮೊದಲನೇ ಇದಕ್ಕೆ ಪಿಕ್ಚರ್ಗೆ ಭಾಗವಹಿಸಿದ್ವಿ. ಪಿಕ್ಚರನ್ನು ಬ್ಲಾಕಲ್ಲಿ ಟಿಕೆಟ್ ಕೊಟ್ಟು ತಗೊಂಡು ನೋಡಿದ್ದೀವಿ ಆ ಕಾಲದಲ್ಲಿ. ಆವತ್ತಿನಿಂದ ಅಭಿಮಾನಿಯಾಗಿ ನಾನು ಸೇರ್ಪಡೆಗೊಂಡೆ. ಅವರು ಯಾವಾಗಲಾದ್ರು ಶೂಟಿಂಗಿಗೆ ಬಂದಾಗ ಮೈಸೂರಿಗೆ ಯಾವಾಗಲಾದ್ರು ಭೇಟಿಯಾಗಿದ್ರಾ? ಒಂದೊಮ್ಮೆ ಯಾವುದೋ ಒಂದು ಇದರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಶೂಟಿಂಗ್ಗೆ ಭೇಟಿಯಾಗಿ ಅವರನ್ನು ಮಾತಾಡಿಸ್ದೆ. ಅವರನ್ನು ನೀವು ಹತ್ತಿರದಿಂದ ನೋಡಿದಾಗ ಅವ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಅವರ ಜನಗಳ ಬಗ್ಗೆ ಒಲವು ಹೇಗಿತ್ತು? ಯಾವ ರೀತಿ ಮಾತಾಡ್ತಾಯಿದ್ರು? ಯಾವ ರೀತಿ ಹೊಂದ್ಕೋತಾಯಿದ್ರು? ವಿಷ್ಣು ಸರ್ ಅವರು ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಎಲ್ಲರಿಗೂ ವಂದನೆ ಸಲ್ಲಿಸಿ ನಗುಮೊಗದಿಂದ ಎಲ್ಲರನ್ನು ಸ್ವೀಕರಿಸಿ ಉತ್ತರಗಳನ್ನು ಕೊಡ್ತಾಯಿದ್ರು. ಇದು ಇವರ ಅಭಿಪ್ರಾಯ. ಮತ್ತು ಇನ್ನೊಬ್ಬರು ನಂಜುಂಡ ಸ್ವಾಮಿ ಅವರು ಅಂತ ಅಂದ್ಬಿಟ್ಟು, ನಂಜುಂಡಯ್ಯ ಅಂತ ಅಂದ್ಬಿಟ್ಟು ಅವರು ನಮ್ಮ ಮೈಸೂರಿಂದ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸಹ ಇದೇ ಒಂದು ಇದನ್ನು ನೋಡೋಕ್ಕೆ ಬಂದಿದ್ದಾರೆ. ಅವ್ರ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನೀವು ವಿಷ್ಣುವರ್ಧನ್ ಅವ್ರ ಬಗ್ಗೆ ನೀವು ಹೇಗೆ ಅಭಿಪ್ರಾಯ ವ್ಯಕ್ತಪಡ್ತೀರಿ? ಕಟ್ಟ ಅಭಿಮಾನಿ. ನಾನು ಅವರ ಎಲ್ಲ ಚಿತ್ರಗಳನ್ನು ನೋಡಿದ್ದೀನಿ. ಮತ್ತೊಮ್ಮೆ ಈಗ ಶುರು ಮಾಡಿ. ನಂಜುಂಡಯ್ಯ ಅಂದ್ಬಿಟ್ಟು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ವಿಷ್ಣುವರ್ಧನ್ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳೋಣ ಬನ್ನಿ. ನಮಸ್ತೆ ಸರ್. ಹೇಳಿ ಸರ್. ನಾವು ವಿಷ್ಣುವರ್ಧನ್ ಕಟ್ಟಾಭಿಮಾನಿ. ಸುಮಾರು ಚಿತ್ರಗಳನ್ನು ಅವರು ಮೈಸೂರಲ್ಲಿ ಶೂಟಿಂಗ್ ಆದಾಗೆಲ್ಲ ನಾನು ಭೇಟಿಯಾಗಿ ಅವರ ಹತ್ರ ಎಲ್ಲ ಮಾತಾಡಿದ್ದೀನಿ. ಆಮೇಲೆ ನಾವು ವಿಷ್ಣುವರ್ಧನ್ ಸಂಗೀತ ಸಂಜೆ ಕಾರ್ಯಕ್ರಮ ನಮ್ಮ ಸ್ನೇಹಿತರು ಗೋವಿಂದರಾಜ್ ಅಂತ ಹೇಳಿದ್ರು. ವಿಷ್ಣುವರ್ಧನ್ ಸಂಗೀತ ಸಂಜೆ ಎಲ್ಲ ನಾದಬ್ರಹ್ಮ ಸಂಗೀತ ಸಭಾ ಮಂಟಪ ಮತ್ತು ಟೌನ್ ಹಾಲ್ಗಳೆಲ್ಲ ಏರ್ಪಡಿಸಿ ಸುಮಾರು ಅಭಿಮಾನಿ ಇದು ಮಾಡಿದ್ದೀವಿ ಸರ್. ಓಕೆ ಸರ್. ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ. ಓಕೆ ಸರ್. ತುಂಬ ಕಟ್ಟ ಅಭಿಮಾನಿ ಸರ್ ನಾವು. ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹಾಗೆ ನಮ್ಮ ಮಧು ಅಂದ್ಬಿಟ್ಟು ಇನ್ನೊಬ್ಬರು ಅವರ ಅಭಿಮಾನಿಗಳು, ಅವ್ರನ್ನ ಒಂದು ಸಲ ಭೇಟಿ ಮಾಡಿದಾಗ ಅವರು ಏನೋ ಅವರ ಅನಿಸಿಕೆಯನ್ನು ಹೇಳಿದ್ರು. ಸರ್ ನಮಸ್ಕಾರ. ನಮಸ್ಕಾರ. ವಿಷ್ಣುವರ್ಧನ್ ಅವ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಸರ್? ಏನಾದ್ರು ಮಾತಾಡಿ. ನನ್ನ ಹೆಸರು ಮಧುಕುಮಾರ್ ಅಂತ. ನಾನು ವಿಷ್ಣುವರ್ಧನ್ ಅವರ ಪಕ್ಕ ಅಭಿಮಾನಿ. ಅವರು ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ದು ನಮಗೆ ತುಂಬ ಸಂತೋಷ. ಹಲವಾರು ಕನ್ನಡ ಚಿತ್ರಗಳನ್ನು ಮಾಡಿ ಮೈಸೂರಿನ ಕೀರ್ತಿ ಗಳಿಸಿದ್ದಾರೆ. ಇಡೀ ಕರ್ನಾಟಕಕ್ಕೆ ಮೆಚ್ಚುವಂಥವರಾಗಿದ್ದಾರೆ. ಮತ್ತು ವಿಷ್ಣು ದಾದ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅವರು ಇನ್ನೂ ಹಲವಾರು ಫಿಲಮ್ಗಳನ್ನು ಮಾಡಬೇಕು ಅಂತ ನಮ್ಗೆ ಆಸೆ ಇತ್ತು. ಏನೋ ವಿಧಿವಶವಾಗಿ ಅವರು ಹೊರಟೋದ್ರು. ತುಂಬ ನೋವಾಗಿದೆ. ಈ ಒಂದು ಮ್ಯೂಸಿಯಂ ಮಾಡೋದ್ರಿಂದ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ. ಜನ ಈ ಝೂ ಪ್ಯಾಲೇಸು ನೋಡೋ ಥರ ಇಲ್ಲೂ ಬಂದು ಅಭಿವೃದ್ಧಿಯಾಗಿ ನೋಡಬೇಕು. ಜನಗಳು ಪ್ರೋತ್ಸಾಹ ಕಾಯ್ತಾ ಇದ್ದಾರೆ. ಇನ್ನು ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಿ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿ ಇದನ್ನು ಮುಂದುವರಿಸಬೇಕು. ಮತ್ತು ಜನಗಳು ನೋಡುವಂಥ ಕೆಲಸ ಮಾಡಬೇಕು. ಮತ್ತು ನಮ್ಮ ಭಾರತಿ ಮೇಡಮ್ ಅವರು ಸಹ ಇದಕ್ಕೆ ತುಂಬ ಹೋರಾಟ ಮಾಡಿದ್ದಾರೆ. ಅನಿರುದ್ಧಿ ಮೇಡಮು ಸಹ ಹೋರಾಟ ಮಾಡಿದ್ದಾರೆ, ಅನಿರುದ್ಧಿ ಅವರು. ಅದರಿಂದ ದಯವಿಟ್ಟು ನಮ್ಮೆಲ್ಲರ ಆಸೆಯಂತೆ ಇದನ್ನು ಜನಗಳು ಬರಬೇಕು. ಈಗಾಗಲೇ ನೋಡ್ತಾ ಇದ್ದೀವಿ ಎಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ನಾವು ಈಗ ಬರಬೇಕು ಅಂತ ಸುಮಾರು ಸಲ ಕಾಯ್ತಾ ಇದ್ವಿ. ಆದರೆ ನಮ್ಮ ಸ್ನೇಹಿತರೆಲ್ಲ ಇದ್ರ ಬಗ್ಗೆ ತುಂಬ ಗಮನ ಹರಿಸಿದ್ರು. ಆದರೆ ನನ್ನ ಅನಿವಾರ್ಯದಿಂದ ಇವತ್ತು ಬರಲೇಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೀವಿ. ತುಂಬ ಸಂತೋಷವಾಗಿದೆ. ಈ ವಿಷ್ಣು ದಾದ ಅವರ ಪ್ರತಿಮೆಯನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೊಳಿಸಬೇಕು ಅಂತ ನಮ್ಮೆಲ್ಲರ ಆಸೆ ಸರ್. ನಾನು ಸುಪ್ರಭಾತ ಪಿಕ್ಚರ್ ನೋಡುವಾಗ ಚಿಕ್ಕ ವಯಸ್ಸು, ಆವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವ್ರಿಗೋಸ್ಕರ ನೋಡಿ ಹ್ಯಾಂಡ್ ಶೇಕ್ ಮಾಡಿ, ಆಗ ಚೆನ್ನಾಗಿ ಕೆಲಸ ಮಾಡಪ್ಪ, ಓದು ನೀನು ಅಂತ ಹೇಳಿ ನನಗೆ ಹೇಳಿದಂಥ ಮಾತು ನನ್ನ ನೋವಲ್ಲಿದೆ ಸರ್. ಅದನ್ನು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಸರ್. ಈ ಒಂದು ನೋವು ನಮ್ಮನ್ನು ಕಾಡ್ತಾ ಇರುತ್ತೆ. ವಿಷ್ಣು ಅವರು ಇನ್ನೂ ಪಿಕ್ಚರ್ ಮಾಡಬೇಕು ಅಂತ ಇತ್ತು. ಅವರು ನಿಜವಾಗ್ಲೂ ಇದ್ದಿದ್ರೆ ಮಾಡ್ತಾಯಿದ್ರು. ನಮ್ಮ ಸಂತೋಷ ಸರ್. ಇನ್ನು ಮುಂದೆ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಆಸೆ ಸರ್. ನಮಸ್ಕಾರ. ಮೈಸೂರಿಂದ ಕೇವಲ 12 ಕಿಲೋಮೀಟ್ರು, ರಿಂಗ್ ರೋಡಿಂದ ಬರೀ 7 ಕಿಲೋಮೀಟ್ರ್ ಮಾತ್ರ. ಈ ಒಂದು ಹತ್ತಿರದಲ್ಲಿ ಇರೋಂಥ ಈ ಸ್ಮಾರಕ
ತುಂಬ ಅವಿಸ್ಮರಣೀಯ. ಮತ್ತು ಇಲ್ಲಿ ಜನಗಳು ತುಂಬ ಬರೋದಕ್ಕೆ ಹೋಗೋದಕ್ಕೆ ತುಂಬ ಬೇಗನೆ ಬಂದು ಹೋಗ್ಬೋದು. ತುಂಬ ಏನೋ ಟೈಮ್ ತಗೊಳ್ಳೋದಿಲ್ಲ. ರೋಡ್ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆಯ ವಾತಾವರಣ. ಇಷ್ಟು ಹತ್ತಿರ ಇದ್ದರೂ ಸಹ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಹಾಗಾಗಿ ಇನ್ನು ಮುಂದೆ ಆದ್ರೂ ಇದೊಂದು ದೊಡ್ಡ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡು ಜನಗಳಿಗೆ ಒಂದು ಗೊತ್ತಾಗುವಂತೆ ಒಂದು ಇದಾಗಲಿ. ಸರ್ ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ. ಸರ್ ಎಕ್ಸ್ಕ್ಯೂಸ್ ನಮಸ್ಕಾರ. ಇಲ್ಲಿ ಮಾತಾಡಿ, ಬನ್ನಿ ಸರ್. ಅಯ್ಯೋ ಬನ್ನಿ ಸರ್ ಬನ್ನಿ, ಒಳ್ಳೆ ಮಾತಾಡಿ ಸರ್, ಮಾತಾಡಿ, ಫೋಕಸ್ ಪ್ಲೀಸ್. ಏನಿಲ್ಲ, ಇಲ್ಲ ಪರವಾಗಿಲ್ಲ ಬಿಡಿ, ಮಾತಾಡಿ ಸರ್, ಏನು ಮಾತಾಡಿ, ಅಭಿಮಾನಿ ಕೇಳ್ಕೊತಾ ಇದ್ದೀವಿ. ಇಲ್ಲ ಬಿಡಿ, ಬರಲ್ಲ ಮಾತಾಡಕ್ಕೆ ಬರಲ್ಲ ಸರ್, ಮಾತಾಡಿ ಪ್ಲೀಸ್ ಸರ್. ನೀವು ಸ್ಟೂಡೆಂಟ್ಸ್, ನೀವು ಮಾತಾಡಿ ಸರ್. ಸರ್ ಈಗ ನೋಡ ಮಾತಾಡಿ ಕೇಳುತ್ತೆ, ಬನ್ನಿ ಸರ್, ಒಂದು ಒಳ್ಳೇದು ಮಾತಾಡಿ. ಅವರು ಮಾತಾಡೋಕ್ಕೆ ಬಿಡಿ, ಅವರು ಮಾತಾಡ್ತೀರಾ? ಮಾತಾಡಿದ್ರೆ ಮಾತಾಡಿ, ಯಾರಾದ್ರೂ ಮಾತಾಡಿ. ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದಿದ್ದೀವಿ, ನೋಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ಹೇಗಿದೆ ವಾತಾವರಣ? ಹಾಂ ಇಲ್ಲ, ಹೀಗೆ ಹಾಗೆ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಸಂಧ್ಯಾ ಅಂತ. ಹಾಂ, ಇಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನೋಡಕ್ಕೆ ಬಂದಿದ್ದೀರಾ. ನೀವು ಇದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಹೇಳಿ ಮೇಡಮ್. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ನಾವು ಅವಾಗ್ಲಿಂದ ವಿಷ್ಣುವರ್ಧನ್ ಅಭಿಮಾನಿ. ಅವ್ರ ಪಿಕ್ಚರ್ಗಳೆಲ್ಲ ನೋಡ್ಕೊಂಡ್ ಬಂದಿದ್ವಿ. ನಮ್ಗೆ ತುಂಬ ಇಷ್ಟ ಆವಾಗ್ಲಿಂದನು. ಅವ್ರದ್ದು ಯಜಮಾನ, ತುಂಬ ಫಿಲಮ್ಗಳು, ತುಂಬ ಹಾಡುಗಳು, ವಿಷ್ಣುವರ್ಧನ್ದು ಇದು ಪಿಕ್ಚರ್ ಹಾಡು ಬರ್ತಾ ಇದೆ, ಹಾಡು ಪಿಕ್ಚರ್ಗಳ ಹೆಸರು ಬರ್ತಾ ಇಲ್ಲ. ತುಂಬ ಇಷ್ಟ ಅವ್ರದ್ದು ಹಾಡು, ಪ್ರತಿಯೊಂದು ಹಾಡುಗಳು ತುಂಬಾನೇ ಇಷ್ಟ. ಯಾವಾಗ್ಲೂ ಕೇಳ್ತಾ ಇರ್ತೀನಿ ನಾವು. ಎರಡು ಹಾಡು, ಬಂದೆಯ ಬಾಳಿನ ಬೆಳಕಾಗಿ, ಅದು ಆ ಪಿಕ್ಚರ್ ಹೆಸರೇ ಬರ್ತಲ್ಲ, ಹೆಸರು ಹೇಳಕ್ಕೆ. ಅದ್ರದ್ದು ಆ ಫಿಲಮ್ ಫುಲ್ ನಾಗರಾವು, ಅದೇ ಅವಳ ಹೆಜ್ಜೆ ಫಿಲಮ್ ಮಾತ್ರ ಸೂಪರ್ ಐತೆ. ಆ ಪಿಕ್ಚರ್ದ ಹಾಡುಗಳಂದ್ರೆ ತುಂಬ ಇಷ್ಟ. ಯಾವಾಗಲೂ ಕೇಳ್ತಾ ಇರ್ತೀನಿ. ಅವಾಗಿಂದ ವಿಷ್ಣುವರ್ಧನ್ ಅಭಿಮಾನಿ ನಾನು. ಯಾರನ್ನೂ ಇದು ಮಾಡಿಲ್ಲ ಅವಾಗಿಂದನೂ ಅಷ್ಟೇ. ಅವಾಗಿದ್ದಾಗೂ ಅಷ್ಟೇ ತುಂಬ ಇಷ್ಟ ಅವ್ರದ್ದು ಪಿಕ್ಚರ್ಗಳು ಅಂದ್ರೇನು. ಇವಾಗಲೂ ಅಷ್ಟೇ ಹಾಡುಗಳು ಯಾವಾಗ ಡೈಲಿ ಕೇಳ್ತಾ ಇರ್ತೀನಿ. ಆ ಎರಡು ಹಾಡುಗಳು ಮಾತ್ರ. ಅವಳ ಹೆಜ್ಜೆದು ಆ ಪಿಕ್ಚರ್ದು ತುಂಬಾ ಇಷ್ಟ ಅವ್ರದ್ದು. ಅವರು ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಇಲ್ಲಿ ನೋಡೋದಕ್ಕೋಸ್ಕರನೇ ಬಂದಿದ್ದೀರಾ. ಇವರು ಬೆಂಗಳೂರು ಸಮಾಧಿಯನ್ನು ನೋಡಿಕೊಂಡು ಸಹ ಅವರು ಮೈಸೂರಲ್ಲಿ ಮಾಡಿದಂತಹ ಈ ಒಂದು ಅದ್ಭುತ ಅವರ ಒಂದು ಸ್ಮಾರಕ ನೋಡಬೇಕು ಅಂತಾನೆ ಬೆಂಗಳೂರಿಂದ ಬಂದಿದ್ದಾರೆ. ಇಲ್ಲಿ ಅಷ್ಟು ಸುಂದರವಾದಂಥ ವಾತಾವರಣದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ತುಂಬ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ಇಲ್ಲಿ ಪ್ರತಿನಿತ್ಯ ಜೀವಧಾರ ರಕ್ತನಿಧಿಯವರು ಬ್ಲಡ್ ಡೊನೇಷನನ್ನು ಮಾಡ್ತಾನೆ ಇರ್ತಾರೆ ಪ್ರತಿದಿನವ. ಇಲ್ಲಿ ನಮ್ಮ ಮನೆ ಇರೋದು ವಿಷ್ಣುವರ್ಧನ್ ಸ್ಟ್ಯಾಚು ರೋಡಲ್ಲಿ. ಇಲ್ಲ ಸರ್, ನಾವು ವಿಷ್ಣುವರ್ಧನ್ ಸ್ಟ್ಯಾಚು ರೋಡಲ್ಲಿ. ನಮ್ಮ ಮನೆ ಇರೋದು ವಿಷ್ಣುವರ್ಧನ್ ಸ್ಟ್ಯಾಚು ರೋಡ್ ನಮ್ದು ಇರೋದು. ಮೊನ್ನೆ ಸಲ ಎಲ್ಲ ಬರ್ತಡೇ ಎಲ್ಲ ಇದು ಪುಣ್ಯಸ್ಮರಣೆ ಮಾಡಿದ್ರಲ್ಲ, ಅವಾಗೆಲ್ಲ ಬರ್ತಡೇ ಎಲ್ಲ ಮಾಡ್ತಾಯಿದ್ರು. ಅವಾಗೆಲ್ಲ ನಾವು ಭಾಗವಹಿಸಿದ್ವಿ. ಅವಾಗ ಕೇಕ್ ಎಲ್ಲ ಕಟ್ ಮಾಡಿ ನಮ್ಮೂರು ಬೇಗೂರಲ್ಲಿರೋ ಜನಗಳು, ಯುವಕರ ಸಂಘ ಅಂದ್ಬಿಟ್ಟಿದೆ ನಮ್ಮ ರೋಡಲ್ಲೇ ಸ್ಟ್ಯಾಚು ಎಲ್ಲ ಇಟ್ಟಿದ್ದಾರೆ. ಅವರೆಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಮನೆ ಬರ್ತಡೇ ಇದೆಲ್ಲ ಮಾಡಿದ್ರು. ಕೇಕ್ ಎಲ್ಲ ಇದು ಮಾಡಿದ್ರು. ತುಂಬ ಖುಷಿ ಆಯ್ತು ಅವತ್ತು ನಮಗೆ ಕೇಕ್ ಎಲ್ಲ ಇದು ಮಾಡಿದ್ಕ. ಮೇಡಮ್, ಅವ್ರು ಜೀವಂತ ಇದ್ದಾಗ ನೀವೆಲ್ಲ ಭೇಟಿ ಮಾಡಿದ್ದೀರಾ ಅವರು ವಿಷ್ಣುವರ್ಧನ್ ಅವರು? ಇಲ್ಲ ಸರ್, ಹತ್ರ ಇರೋದ್ರಿಂದ ಬೆಂಗಳೂರು ಹತ್ರ ಇರೋದ್ರೆ ಒಂದ್ಸಲ ಜೀವನದಲ್ಲಿ ಭೇಟಿ ಆಗಿಲ್ಲ. ಶೂಟಿಂಗ್ ಅಲ್ಲಿ ಮಧ್ಯದಲ್ಲಿ ಎಲ್ಲ ಹೋಗ್ತಾ ಇರ್ತೀರಿ, ಆಗ ನಿಲ್ಸಿ ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ರು? ಇಲ್ಲ ಸರ್, ಅಷ್ಟೊಂದು ನಾವು ಭೇಟಿ ಆಗಕ್ಕೆ ಆಗಿಲ್ಲ ಅವ್ರಿಂದ. ಅವ್ರ ಅಭಿಮಾನಿ. ಹೌದು ಸರ್, ಅವಾಗಿಂದ ಅವರ ಕರ್ನಾಟಕದ ರತ್ನ. ಹೌದು, ನಾವು ತುಂಬಾ ಇಷ್ಟಪಡೋರ್ನ ವಿಷ್ಣುವರ್ಧನ್ ಅವಾಗ ನಾವು ಪಡೆದ್ವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಆರೋಗ್ಯರಾಜ್ ಅಂತ. ಬೆಂಗಳೂರಿಂದ ಬೇಗೂರು ಅಂತ, ದೊಡ್ಡ ಬೇಗೂರು ಅಂತ, ಅಲ್ಲಿ ಇರೋದು ನಾವು. ಇಲ್ಲಿ ವಿಷ್ಣುವರ್ಧನ್ ಸ್ಟ್ಯಾಚು ನೋಡೋದಕ್ಕಂತಾನೆ ತುಂಬ ಆಸೆ ಇತ್ತು ನೋಡ್ಬೇಕಂತ. ಜೀವನದಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ಆ ಸಮಾಧಿನೂ ನೋಡಿಲ್ಲ ನಾವು. ಈಗ ನೋಡ್ಬೇಕು ಅಂದ್ಬಿಟ್ಟು ನಾವು ಅಲ್ಲಿಂದ ತುಂಬ ಆಸೆ ಆಯಿತು. ಯಾಕಂದರೆ ನಾವು ಅವರ ಅಭಿಮಾನಿ.
ನಮ್ಮ ಏರಿಯಾದಲ್ಲಿ ಅವ್ರದ್ದೇ ಶಿಲೆ ಎಲ್ಲ ಇಟ್ಟು ನಾವು ಇದು ಮಾಡ್ತೀರಿ, ಸ್ಮರಣೆ ವಾರ್ಷಿಕೋತ್ಸವ ಎಲ್ಲ ಮಾಡ್ತೀರಿ. ತುಂಬ ಅವರು ಅಪ್ಪಟ ಅಭಿಮಾನಿ. ಅವ್ರ ಪಿಕ್ಚರ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಅಭಿನವೇಶ ಅದೆಲ್ಲ ತುಂಬ ಹಾಡುಗಳು, ಆ ಹಾಡು ಥರ ಈಗ ಯಾರು ಆಡೋದಕ್ಕೆ ಆಗೋದಿಲ್ಲ, ಆ ಡೈಲಾಗ್ ಥರ ಅವ್ರ ಥರ ಮಾಡೋದಕ್ಕಾಗೋದಿಲ್ಲ. ಅವ್ರ ಲೆಫ್ಟ್ ಹ್ಯಾಂಡ್ ಥರ ಬಳೆ, ಅವ್ರ ಖಡ್ಗ ಅದೆಲ್ಲ ನೋಡಿದ್ರೆ ನಮಗೆಲ್ಲ ತುಂಬ ಖುಷಿ. ಅವ್ರು ಮಾತಾಡೋದೇ ನಮಗೆ ಇನ್ಸ್ಪಿರೇಷನ್ ಇರುತ್ತೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಅವರಂದರೆ ನಮಗೆ ತುಂಬ ಇಷ್ಟ. ಮತ್ತು ಈ ಜಾಗ ಕರ್ನಾಟಕ ಸರ್ಕಾರದವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನಮಗೇನು ಇದೇ ಫಸ್ಟ್ ಇಲ್ಲಿ ಬರ್ತಾ ಇರೋದು. ಇದು ನೋಡಿದ್ರೆ ಇನ್ನೂ ಒಳಗಡೆ ಹೋದರೆ ಗೊತ್ತಾಗುತ್ತೆ. ಈ ಹೊರಗಡೆನೆ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಆ ಸ್ಟ್ಯಾಚು ಎಲ್ಲ ಇಟ್ಟಿದ್ದಾರೆ. ಇನ್ನು ಕರ್ನಾಟಕ ಗೌರ್ಮೆಂಟ್ ಅವರು ಇನ್ನೂ ಬೇಕಾಗಿದ್ದ ಸಹಾಯ ನೀಡಿ ಇಲ್ಲೇ ಬೇಕಾಗಿರುವಂಥ ಬರೋವ್ರಿಗೆ ಹೋಗೋವ್ರಿಗೆ ಒಂದು ಈ ಥರ ಕ್ಯಾಂಪು ಏನೋ ಮಾಡಿ ಅವ್ರ ಸ್ಮರಣೆ ಪ್ರಯುಕ್ತ ಏನಾದರೂ ಒಂದು ಮಾಡಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಅಂದರೆ ಈ ಜಾಗಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲಿ ಯಾರೋ ಅವರು ನಿಮ್ಮ ಕಡೆಯವರು ಅವರು ಮೇಡಮ್ ಏನೋ ಈ ಕಡೆ ನೋಡ್ತಾ ಇದ್ರು, ಮಾತಾಡ್ತಾರೆ ಅವ್ರ ಮಗಳು ಇರ್ಬೇಕು. ನಿಮ್ಮ ಕಡೆಯವರ? ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಗಂಗಾಧರ್ ಅಂತ. ಯಾವ ಊರು ಸರ್? ನಾನು ಆ್ಯಕ್ಚುಲಿ ಮೈಸೂರೇ. ಮೈಸೂರು. ಹಾಂ ಸರ್. ನಾನು ಬೆಂಗಳೂರಲ್ಲಿದ್ದೀನಿ. ಹಾಂ ಸರ್. ನಾನು ಆ್ಯಕ್ಚುಲಿ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ. ಇವತ್ತಿನ ದಿನ ನಾನು ಪುಣ್ಯಭೂಮಿಗೆ ಬಂದಿದ್ದೀನಿ. ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅಂದ್ಕೊತೀನಿ. ಈ ಥರ ಅಭಿಮಾನಿಗಳು ಸದಾಕಾಲ ಬರಲಿ. ಅವ್ರ ನೆನಪು ಅಜರಾಮರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ನೀವು ಹತ್ತಿರದಿಂದ ಯಾವಾಗಲಾದರೂ ನೋಡಿದ್ದೀರಾ? ಸರ್ ಒಂದು ಬಾರಿ ನೋಡಿದ್ದೀನಿ. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಒಂದು ಸಲ ಅವ್ರದ್ದೇ ವಾರ್ಡಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾನು ಹೋಗಿ ಡೈರೆಕ್ಟ್ ವಿಶ್ ಮಾಡಿ ಅವ್ರ ಬಲಗೈಗೆ ಮುತ್ತನ್ನು ಕೂಡ ಕೊಟ್ಟಿದ್ದೆ. ಅದು ನನಗೆ ಮರೆಯಲಾಗದ ಕ್ಷಣ. ಮತ್ತು ಯಾವ ಊರು ಅಂತ ಕೇಳಿದ್ರು, ಮೈಸೂರು ಅಂದಾಗ ತುಂಬಾ ಹೆಮ್ಮೆ ಪಡ್ತೀನಿ. ಅಭಿಮಾನಿಗಳ ಜೊತೆ ಅವರು ಯಾವ ಥರ ಬೆರೀತಾ ಇದ್ರು? ಸರ್ ಒಂಥರ ಮಗು ಥರನೇ ಅವರು, ಮಗುವಲ್ಲಿ ಮಗುವಾಗಿದ್ದರು. ಹಾಂ ಸರ್. ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲಲ್ಲ ಸರ್. ಖುಷಿಯಾಗುತ್ತೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಲಕ್ಕಿ ಅಂತ. ಹಾಂ ಸರ್. ನಾನು ಮೈಸೂರವನೇ. ಸರ್ ಇದು ನಮ್ಮದು ಜೀವಧಾರ ಬ್ಲಡ್ ಬ್ಯಾಂಕ್ ಅಂತ ಇಲ್ಲೇ ಇದೆ, ಕನ್ನನ್ ಲ್ಯಾಬ್ ಹತ್ರ, ಸಯ್ಯಾಜಿರಾವ್ ರೋಡು. ಸರ್ ಇದು ನಮ್ಮದು ಮೇನ್ ಫೋಕಸ್ ಏನು ಅಂತಂದರೆ, ಇವಾಗ ನೀವು ನೋಡ್ತಿದ್ದೀರಾ ಕೆಲವು ಬ್ಲಡ್ಗಳು ರೇರ್ಲಿ ಸಿಗುತ್ತೆ. ಆ ರೇರ್ಲಿ ಸಿಗುವಾಗ ನೀವು ಏನು ಮಾಡ್ತೀರಾ ಅಂತಂದರೆ, ಇವಾಗ ಎಮರ್ಜೆನ್ಸಿ ಬ್ಲಡ್ಗಳು ಸಿಗೋಲ್ಲ, ಯಾವಾಗಲೂ ಸಿಗೋಲ್ಲ, ನೆಗೆಟಿವ್ ಬ್ಲಡ್ಗಳು ಸಿಗೋಲ್ಲ, ಏನೂ ಸಿಗೋಲ್ಲ ಅಂತ ನಮ್ಮದು ಒಂದು ಕ್ಯಾಂಪ್ ಮಾಡ್ತೀವಿ ಸರ್ ಡೈಲಿ. ವಿಷ್ಣುವರ್ಧನ್ ಸರ್ ನೆನಪಿಂದ, ಅಟ್ಲೀಸ್ಟ್ ಇವ್ರ ನೆನಪಿಂದ ಅಭಿಮಾನಿಗಳು ಬಂದು ಬ್ಲಡ್ ಕೊಟ್ಟರೆ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ದರೆ ಒಂದು ಬ್ಲಡ್ನಿಂದ ಸರ್ 3 ಜೀವ ಉಳಿಯುತ್ತೆ. 3 ಜೀವ ಉಳಿತಾರೆ ಸರ್. ಈಗ ಅವ್ರ ಜೀವನೂ ಉಳಿಸ್ಬಿಟ್ಟು ಮತ್ತು 3 ಜೀವ ಉಳಿಸಿದ್ರೆ ಸರ್ 4 ಜೀವ ಉಳ್ದಂಗೆ ಆಯಿತು. ಬರೀ ಆ 3 ಜೀವ ಉಳಿಸೋದಲ್ಲ, ಇಡೀ ಫ್ಯಾಮ್ಲಿ. ಈಗ ಒಬ್ಬರು ಸತ್ತೋದ್ರೆ ಇಡೀ ಫ್ಯಾಮ್ಲಿ ಹಂಗಾಗುತ್ತೆ. ಅದೇ ಅವ್ರಿಗೆ ಎಮರ್ಜೆನ್ಸಿಯಾಗಿ ಬ್ಲಡ್ ಕೊಟ್ಟು ಇಡೀ ಫ್ಯಾಮ್ಲಿ ಉಳಿಸ್ದಂಗೆ ಆಯಿತು, ಬರೀ 1 ಜೀವ ಉಳಿಸ್ದಂಗೆ ಆಗಿಲ್ಲ ಇದು. ಅದಕ್ಕೆ ನಾನು ಹೇಳೋದು ಸರ್ ಏನು ಅಂತಂದರೆ, ರಕ್ತದಾನ ಮಾಡಿ. ರಕ್ತದಾನಕ್ಕಿಂತ ಹೆಚ್ಚು ಏನಿಲ್ಲ. ನೇತ್ರದಾನ ಮಾಡಬೇಕು, ಹಂಗೆ ರಕ್ತದಾನವೂ ಮಾಡಬೇಕು. ರಕ್ತದಾನ ಫಸ್ಟು ಉಚಿತವಾಗಿ ನೀವು ರಕ್ತದಾನ ಮಾಡಿದ್ರೆ ನಿಮ್ಮ ಕಡೆಯಿಂದ ನಿಮ್ಮ ಹೆಲ್ತ್ ಇಶ್ಯೂ ಚೆನ್ನಾಗಿರುತ್ತೆ. ಕಾರ್ಡಿ ರಿಲೇಟೆಡ್ ಪ್ರಾಬ್ಲಮ್ ಆಗಿ, ನರ್ವ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ, ಏನಾದರೂ ಆಗಲಿ ಎಲ್ಲ ರಿಡ್ಯೂಸ್ ಆಗುತ್ತೆ. ಪ್ಲಸ್ ನಿಮ್ಮ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಡಯಾಬಿಟಿಸ್ ಪ್ರಾಬ್ಲಮಿಂದ ಎಲ್ಲ ರಿಡ್ಯೂಸ್ ಆಯ್ತೀರಾ. ಪ್ಲಸ್ ನಿಮ್ಮ ಲೈಫ್ ಸ್ಪ್ಯಾನ್ ಹೆಚ್ಚುತ್ತೆ. ಈಗ ಬಾಡಿ ಒಳಗೆ 120 ಡೇಸ್ RBCs ಇರುತ್ತೆ ಸರ್, ಅದು ಬಾಡಿ ಒಳಗೆ ಸತ್ತೋಗುತ್ತೆ. ಆಚೆ ನೀವು 3 ತಿಂಗಳಿಗೆ ಒಂದು ಸಲ ಡೊನೇಟ್ ಆದಮೇಲೆ ಏನಾಗುತ್ತೆ, ನಿಮಗೆ ಹೊಸ ರಕ್ತ ಉತ್ಪನ್ನ ಆಗುತ್ತೆ, ನಿಮ್ಮ ಬಾಡಿ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಸರ್ ನಾನು ಇದೇ ಬೇಡ್ಕೊತಿದ್ದೀನಿ ಎಲ್ಲರಿಂದ. ವಿಷ್ಣುವರ್ಧನ್ ಸರಿಂದ ಬಂದಿದ್ದೀರಾ, ಇಲ್ಲಿಗೆ ಬಂದುಬಿಟ್ಟು ರಕ್ತದಾನ ಮಾಡಿ, ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಬೇರೆ ಫ್ಯಾಮ್ಲಿನೂ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಇದು ಬೇಡ್ಕೊತೀನಿ ಸರ್. ಕೆಲವ್ರು ಹೇಳ್ತಾರೆ ನಾನು ತುಂಬ ವೀಕ್ ಇದ್ದೀನಿ, ಬ್ಲಡ್ ಕೊಟ್ಟರೆ ಸುಸ್ತಾಗ್ಬಿಡ್ತದೆ, ಹಾಗಾಗ್ಬಿಡ್ತದೆ ಏನೋ ಒಂದು ಹೇಳ್ತಾರೆ. ಇಲ್ಲ ಸರ್, ಅಂತಾರೆ ಆರೋಗ್ಯವಾಗಿರೋ ಮನುಷ್ಯ, ಅವನು ಸಣ್ಣ ಇರ್ಬೋದು, ದಪ್ಪ ಇರ್ಬೋದು, ಅವ್ನು ಹೇಗೆ ಇರ್ಬೋದು, ಬ್ಲಡ್ ಅವನು ಕೊಡಬೇಕಾದ್ರೆ ಅವನಲ್ಲಿ ಬ್ಲಡ್ ಇಷ್ಟೇ ಐತೆ,
ಅವನ ಹತ್ರ ತಗೋಬೋದು ಏನು ಅಂತ ನೀವು ಜಡ್ಜ್ ಮಾಡ್ಬಿಟ್ಟು ತಗೋತೀರಾ? ಇಲ್ಲ ಸರ್, ಈಗ ಬ್ಲಡ್ ತಗೋಬೇಕಾದ್ರೆ ಒಂದು ವಯಸ್ಸು ಇರುತ್ತೆ. 18 to 65ವರೆಗೂ 18 ವರ್ಷದಿಂದ 65 ವರ್ಷವರೆಗೂ ತಗೋಬೋದು. ಆಮೇಲೆ ಹಿಮೋಗ್ಲೋಬಿನ್ ಚೆಕ್ ಮಾಡ್ಬಿಟ್ಟು ತಗೋತೀವಿ. ಹಿಮೋಗ್ಲೋಬಿನ್ ಏನಂದರೆ ಫೀಮೇಲ್ಸಲ್ಲಿ ಬೇರುತ್ತೆ, ಮೇಲ್ಸಲ್ಲಿ ಬೇರುತ್ತೆ. ಫೀಮೇಲ್ಸಲ್ಲಿ 11 ಪಾಯಿಂಟಿಂದ 14ವರೆಗೂ ಇದ್ದರೆ ತಗೋತೀವಿ ಸರ್. ಮೇಲ್ಸಲ್ಲಿ 12ಇಂದ 16 ಇದ್ದರೆ ತಗೋತೀವಿ. ಇಲ್ಲಾಂದರೆ ನಾವೇ ಸರ್ ಕಡಿಮೆ ಇದ್ದರೆ ನಾವೇ ತಗೊಳ್ಳಲ್ಲ, ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಒಳ್ಳೆ ಹೆಲ್ತಿ ಫುಡ್ ತಿನ್ನಿ, ಹಿಮೋಗ್ಲೋಬಿನ್ ಹೆಚ್ಚಿಸ್ಕೊಳ್ಳಿ, ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡಿ ಫಸ್ಟು ಅಂತ ಸಜೆಸ್ಟ್ ಮಾಡ್ತೀವಿ. ಅದು ಇದ್ದರೆ ಸರ್ ತಗೋತೀವಿ. ಆಮೇಲೆ ವೇಟ್ ಏನಾದರೂ ಇರಲಿ ಸರ್, ಈಗ 55 ಮೇಲೆ ಅಬವ್ ಇದ್ದರೆ, ಈಗ 18 ವರ್ಷದವರು ಒಬ್ಬೊಬ್ರು ಅಂಡರ್ ವೆಯ್ಟ್ ಇರ್ತಾರೆ, ಅಂದರೆ ಮಾಲ್ ನ್ಯೂಟ್ರಿಷನ್ ಆಗುತ್ತೆ ಅವ್ರಿಗೆ, ಅವರಿಂದ ತಗೊಳ್ಳಲ್ಲ. ಅವ್ರಿಗೆ ಹೇಳ್ತೀವಿ ಚೆನ್ನಾಗಿ ಫುಡ್ ತಿನ್ನಿ, ಒಂದು ಅಷ್ಟು ಫುಡ್ ಲಿಸ್ಟ್ ಕೊಡ್ತೀವಿ, ಇದನ್ನು ನಿಮ್ಮ ಡೈಟ್ಗೆ ಆ್ಯಡ್ ಮಾಡ್ಕೊಳ್ಳಿ, ತಿನ್ನಿ, ನೀವು ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ. ಪ್ಲಸ್ ನೀವು ಹೆಲ್ತ್ ಚೆನ್ನಾಗಿದ್ರು ನೀವು ಫ್ಯೂಚರ್ ಚೆನ್ನಾಗಿ ನೋಡ್ತಿದ್ರೆ ಇದು ನೋಡ್ತಾ ಅದೇ ಸರ್ ವೆಯ್ಟ್ ಮೇಂಟೈನ್ ಆಗುತ್ತೆ. ಪ್ಲಸ್ ಹಿಮೋಗ್ಲೋಬಿನು, ವೇಟು, ಏಜ್, ಇದು 3 ಡಿಪೆಂಡ್ ಮೇಲೆ ನಾವು ಸರ್ ತಗೋತೀವಿ ಮೇನು. ಒಟ್ಟಿನಲ್ಲಿ ಏನಾದರೆ ಬ್ಲಡ್ ಕೊಡೋದ್ರಿಂದ ಒಬ್ಬ ಮನುಷ್ಯ ಆರೋಗ್ಯವಾಗಿಯೂ ಇರ್ಬೋದು, ಹೌದು, ಜೊತೆಗೆ ಅವನ ಬ್ಲಡ್ ಸಹ ಇಂಪ್ರೂವ್ಮೆಂಟ್ ಆಗುತ್ತೆ, ಹೌದು, ಬ್ಲಡ್ ಪ್ಯೂರಿಫೈ ಆಗುತ್ತೆ, ಹೌದು ಅನ್ನೋ ಒಂದು ಅಭಿಪ್ರಾಯ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್. ನಿಮ್ಮ ಇದು ಹೆಸರು ಸರ್? ನಿಮ್ಮ ಸರ್ ಇದು ಲಯನ್ ಸೆಂಟರ್ ಜೀವಧಾರ ಬ್ಲಡ್ ಅಂತ. ಎಲ್ಲಿ ಇರೋದು ಇದು? ಸರ್ ಸಯ್ಯಾಜಿ ರಾವ್ ರೋಡು ಕನ್ನನ್ ಲ್ಯಾಬ್ ಪಕ್ಕನೇ ಇರೋದು. ಅಲ್ಲಿ ಬಂದು ಯಾರಿಗಾರು ಬ್ಲಡ್ ಬೇಕಾದ್ರೆ ಅಲ್ಲಿ ಬಂದು ಇಸ್ಕೋಬಹುದು. ನೀವು ಈ ಸ್ಮಾರಕದ ಮುಂದೆ ಯಾವಾಗಲೂ ಇರ್ತೀರಾ? ಹಾಂ ಸರ್, ಡೈಲಿ ಇಲ್ಲೇ ಇರ್ತೀವಿ. ವಿಷ್ಣುವರ್ಧನ್ ಸರ್ ಅಂದರೆ ನಮ್ಮ ಇವರು ಫೌಂಡರ್ ಏನೋ ಅವರು ವಿಷ್ಣುವರ್ಧನ್ ಸರ್ ಅಭಿಮಾನಿ, ಗಿರೀಶ್ ಸರ್ ಅವರು ವಿಷ್ಣುವರ್ಧನ್ ಸರ್ ಅಭಿಮಾನಿ. ಅವ್ರು ಇಲ್ಲೇ ಅದಕ್ಕೆ ನನ್ನ ಕಡೆಯಿಂದ ಡೈಲಿ ಇಲ್ಲಿ ಇರಬೇಕು ಅಂತ ಅವರು ಇಲ್ಲಿ ಇರಿಸ್ತಾರೆ ಅವರು, ಅದಕ್ಕೆ ಅವ್ರ ಕಡೆಯಿಂದ ನಾವು ಇಲ್ಲಿ ಡೈಲಿ ಇರ್ತೀವಿ ಸರ್. ಓಕೆ ಸರ್, ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸರ್. ಯಾವ ಟಿವಿ? ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಮಂಜುಳಾ. ಇದು ವಿಷ್ಣುವರ್ಧನ್ ಸ್ಮಾರಕ ನೋಡಕ್ಕೆ ಬಂದಿದ್ದೀರಿ ನೀವು? ಯಾವ ಊರು ಮೇಡಮ್, ಎಲ್ಲಿಂದ ನಾವು ಬಂದಿದ್ದೀರಾ? ಕೂರ್ಗಿಂದ ಬಂದಿದ್ದೀವಿ. ಇಲ್ಲಿ ವಿಷ್ಣು ಸ್ಮಾರಕ ಭವನದಲ್ಲಿ ಅವ್ರದ್ದೇ ಆದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನ್ಯೂಸ್ ಈವೆಂಟ್ ಇಟ್ಟಿದ್ದಾರೆ, ಸಂಗೀತ ಗಾಯನ ಸ್ಪರ್ಧೆ ಅಂತ. ಎಲ್ಲಿ ಮೇಡಮ್? ಅದಕ್ಕೆ ಇಲ್ಲಿ ವಿಷ್ಣು ಸ್ಮಾರಕ ಭವನ ಮೈಸೂರಿನಲ್ಲಿ. ಹೌದು, ಓಕೆ ಮೇಡಮ್, ಹೌದು. ಅಲ್ಲಿ ಇವೆಂಟ್ ನಾವು ಸಿಂಗಿಂಗ್ಗೆ ಬಂದಿದ್ದೀವಿ. ಓಕೆ ಓಕೆ ಮೇಡಮ್. ಹಾಗೆ ವಿಷ್ಣುವರ ಅಭಿಮಾನಿಯಾಗಿ ಅವ್ರು ಏನು ಹೇಳೋದು ಸರ್, ಆದರೆ ಅಂಥ ಒಬ್ಬ ಮಹಾನ್ ನಟನವರಿಗೆ ಒಂದು ನ್ಯಾಯ ಸಿಗಲಿಲ್ಲ. ತುಂಬಾ ನಮ್ಮ ಕನ್ನಡಿಗರಿಗೆ ತುಂಬಾ ಹರ್ಟ್ ಆಗುತ್ತೆ. ಅವ್ರದ್ದೊಂದು ಸಮಾಧಿನ ಆ ಥರ ಎಲ್ಲ ಬೆಂಗಳೂರಿನಲ್ಲಿ ಆ ಥರ ಮಾಡಿದ್ದಾರೆ. ಅವ್ರಿಗೊಂದು ಅಂಥ ಒಂದು ನಕ್ಷತ್ರ, ನಮ್ಮ ಸ್ಯಾಂಡಲ್ವುಡ್ನ ಒಂದು ನಕ್ಷತ್ರ ಅಂತಲೇ ಹೇಳ್ಬೋದು, ಅಂಥವ್ರಿಗೊಂದು ನ್ಯಾಯ ಸಿಗಲಿಲ್ಲ. ಅದೇ ನಮಗೆ ತುಂಬ ನೋವು ಸರ್. ಇನ್ನೇನಿಲ್ಲ ಹೇಳಲಿಕ್ಕೆ ಇಷ್ಟಲ್ಲ. ಅವರೆಲ್ಲ ನಮ್ಮ ಕನ್ನಡ ಇದಕ್ಕೆ ಎಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಕನ್ನಡ ಇದಾಗಿ ನಮ್ಮ ಚಿತ್ರರಂಗದಲ್ಲಿ ಅದ್ರ ಪರವಾಗಿ ಒಬ್ಬರಾದರೂ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ, ಒಂದು ಸಪೋರ್ಟಿಗಾಗಿ ಬಂದಿಲ್ಲ. ಅದೊಂದು ತುಂಬಾ ನೋವಾಗುತ್ತೆ. ಎಲ್ಲರೂ ಅವ್ರದ್ದೊಂದು ಸಮಾಧಿಗೆ ಯಾರೊಬ್ಬರು ದುಷ್ಕರ್ಮಿಗಳೆಲ್ಲ ಏನ್ಮೆಲ್ಲ ಮಾಡಿದ್ದಾರೆ ಅಂತಂದೆಲ್ಲ ಕಂಡಿಡಿದು ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳೋದು ನಮಗೆಲ್ಲರಿಗೂ, ನಮಗೆ ಅಂತಲ್ಲ ಕನ್ನಡಿಗರಿಗೆಲ್ಲರಿಗೂ ಒಂದು ಇದು. ಹಾಗಾಗಿ ತುಂಬಾ ನೋವಾಗುತ್ತೆ. ಅವ್ರವ್ರದ್ದು ಸಾಂಗ್ ಅಂತ ಹೇಳಿದ್ರೆ 1, 2 ಅಂತಲೇ ನೆನ್ಪಿಟ್ಕೊಳಕ್ಕಾಗಲ್ಲ. ತುತ್ತು ಅನ್ನ ತಿನ್ನೋಕೆ ಅದು ಅಷ್ಟು ಇನ್ನೂ ಹೇಳ್ಕೊಳಕ್ಕಾಗಲ್ಲ ಅಂತಂಥ ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಯಾವುದು ಅಂತ 1, 2 ಅಂತ ಲಿಸ್ಟ್ ಮಾಡೋಕ್ಕಾಗಲ್ಲ. ನೀವು ಗಾಯಕರ ಮೇಡಮ್? ಹೌದು, ಗಾಯಕರು. ಇವತ್ತು ಫಂಕ್ಷನ್ಗೋಸ್ಕರ ಮೈಸೂರು ಬಂದಿದ್ದೀರಾ? ಮೈಸೂರಲ್ಲಿ ಇದೊಂದು ಸ್ಮಾರಕ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಿ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಇಲ್ಲಿ ಭೇಟಿ ಕೊಟ್ಟಿದ್ದೀರಾ? ಬಂದಿದ್ದೀವಿ. ನೋಡ್ಕೊಂಡು ಬಂದ್ರೆ ಇವಾಗ ಹೋಗ್ತಾ ಇದ್ದೀರಾ? ಇಲ್ಲ, ಬೆಳಿಗ್ಗೆನೆ ಬಂದಿದ್ವಿ. ಕಾರ್ಯಕ್ರಮ 10 ಗಂಟೆಗೆ ಶುರುವಾಗಿದೆ. ಹೇಗಿದೆ ಮೇಡಮ್ ಈ ಒಂದು ಸ್ಮಾರಕ? ಅದ್ಭುತ ಸರ್, ಅದ್ಭುತ, ಹೇಳಲಿಕ್ಕಾಗಲ್ಲ ಅದನ್ನು, ಅಷ್ಟೊಂದು ಅದ್ಭುತವಾಗಿದೆ. ಆದರೆ ಏನು ಮಾಡೋದು, ಅವರು ಬೆಂಗಳೂರಿನಲ್ಲಿ ಅವರು ವಿಷ್ಣುವರ ಸಮಾಧಿಗಿದಾಯ್ತಲ್ಲ, ಅದೊಂದು ಇದಷ್ಟೇ. ಇಲ್ಲಿ ತುಂಬ ಮೈಸೂರಿನಲ್ಲಿ ತುಂಬ ಚೆನ್ನಾಗಿದೆ. ಎಷ್ಟು ಕಡೆಯಿಂದ ಎಲ್ಲ ಸಂಗೀತ ಈವೆಂಟ್ಗಳನ್ನ ಇದನ್ನೆಲ್ಲ ಇಲ್ಲೇ ಮಾಡ್ತಾರೆ. ಅವರ ನೆನಪಿರೋಸ್ಕರ ಇವತ್ತು ಎಲ್ಲ ಕಾರ್ಯಕ್ರಮಗಳು, ಪ್ರತಿಯೊಂದು ಹಾಡುಗಳನ್ನ, ಸಾಂಗ್ಗಳನ್ನ ವಿಷ್ಣುವರ್ಧನ್ನೇ ತಗೊಂಡಿದ್ದೀವಿ. ಅವರದ್ದೇ ಒಂದು ಹಾಗೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ಮರಿಸ್ವಾಮಿ ಅಂತ ಸರ್. ನೀವು ಎಲ್ಲಿಂದ ಬಂದಿದ್ದೀರಾ? ಸರ್ ನಮ್ಮ ಚಾಮರಾಜನಗರದಿಂದ ಬಂದಿದ್ದೀವಿ. ಹಾಂ ಸರ್. ಇಲ್ಲಿ ಬಂದ ಉದ್ದೇಶ ಸರ್, ಇಲ್ಲಿ ವಿಷ್ಣುವರ್ಧನ್ ಅವರ ಒಂದು ನೆನಪಿಗೋಸ್ಕರ ಕರೋಕೆ ಗಾಯನ ಅಂತ ಇಟ್ಟಿದ್ರು, ಚಂದ್ರಪಟ್ಟಣ ಸುಧಾ ಮೇಡಮ್ ಅವರಂತ. ಇಲ್ಲಿ ಹಾಡೋದಕ್ಕೋಸ್ಕರ, ಬರೀ ವಿಷ್ಣುವರ್ಧನ್ ಸಾಂಗ್ಸ್ ಹಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಸರ್. ಹಾಂ ಸರ್. ಈಗ ಸ್ಮಾರಕ ನೋಡಿದ್ರೆ ಸ್ಮಾರಕದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ಮಾರಕ ತುಂಬ ಚೆನ್ನಾಗಿದೆ ಸರ್. ಒಂದೇ ಒಂದು ನಮಗೆ ತುಂಬ ನೋವಾಗೋದಂದರೆ
ಪಾಪ ಅವರ ಸಮಾಧಿನ ಅಲ್ಲಿ ಬೆಂಗಳೂರಲ್ಲಿ ಆ ಒಂದು ಸ್ಥಿತಿಗೆ ತಂದಿದ್ದಾರಲ್ಲ, ಅದು ನೋಡಿಬಿಟ್ಟು ನನಗೆ ತುಂಬ ನೋವಾಯ್ತು ಸರ್. ಯಾಕಂದರೆ ನಮ್ಮ ಇದರಲ್ಲಿ ಫಿಲಮ್ ಫೀಲ್ಡಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಮಾಡಿರೋಂಥ ಒಂದು ಸಾಹಸ ನಿಜಕ್ಕೂ ಅವರ್ಣನೀಯ ಸರ್. ನಾನು 7ನೇ ಕ್ಲಾಸ್ ಪಾಸಾಗಿ ಡಿಸ್ಟಿಂಕ್ಷನ್ ಪಾಸಾಗಿ 8ನೇ ಕ್ಲಾಸ್ ಹೋಗುವಾಗ ನನಗೊಂದು ಎಕ್ಸಾಮ್ ಇಟ್ಟಿದ್ರು ಸರ್ ಮೈಸೂರಲ್ಲಿ. ಆ ಎಕ್ಸಾಮ್ ನೋಡೋಕ್ಕೆ, ಎಕ್ಸಾಮ್ ಮಾಡೋದಕ್ಕೆ ನೀವು ಬಂದಿದ್ದೆ ಎಕ್ಸಾಮ್ ಬರೆಯೋದಕ್ಕೆ ಮೈಸೂರಿಗೆ ಬಾಲ್ಯದಲ್ಲಿ. ಆವಾಗ ಪದ್ಮಾ ಥಿಯೇಟ್ರಲ್ಲಿ ಈ ಫಿಲಮ್ ನಾಗರಾವ್ ಫಿಲಮ್ ನಡೀತಿತ್ತು, ಆ ಫಿಲಮ್ ಓಡ್ತಾ ಇತ್ತು. ಆ ಫಿಲಮ್ ಎಕ್ಸಾಮ್ ಬರೆದ್ಬಿಟ್ಟು ಆ ಫಿಲಮ್ ನೋಡ್ಕೊಂಡು ಹೋಗಿ ಆವಾಗಲೇ ಸುಮಾರು 12 ಬಾರಿ ನಾಗರಾವ್ ಫಿಲಮ್ ನೋಡಿದ್ದೀನಿ ಸರ್. ಆಮೇಲೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಬಂದೆ, ಆಗ ಭೂತಯ್ಯನ ಮಗ ಈ ಫಿಲಮ್ ಓಡ್ತಾ ಇತ್ತು ಸರ್. ಆವಾಗ 18 ಬಾರಿ ಭೂತಯ್ಯನ ಮಗ ಈ ಫಿಲಮನ್ನ ನೋಡಿದ್ದೀನಿ ಸರ್. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಆಕ್ಷನ್ನು. ಆದ್ದರಿಂದ ವಿಷ್ಣುವರ್ಧನ್ ಸರ್ ಕಂಡ್ರೆ ನನ್ನ ನಿಜವಾಗ್ಲೂ ಅವರ ಕಟ್ಟ ಅಭಿಮಾನಿ ಸರ್. ನಾನು ಅವರ ನೀವು ಹತ್ತಿರದಿಂದ ಏನಾದರೂ ನೋಡಿದ್ದೀರಾ? ಹತ್ತಿರದಿಂದ ನೋಡಿಲ್ಲ ಸರ್. ಸ್ವಲ್ಪ ಯಾವುದೋ ಒಂದು ಫಿಲಮ್ ಶೂಟಿಂಗ್ ಬಿಳಿಗಿರಿ ಬನದಲ್ಲಿ ಆವಾಗ ನಮ್ಮ ಇಲ್ಲಿ ಬಂದಿದ್ರು ಸರ್, ಬಿಳಿಗಿರಿ ಬೆಟ್ಟ ನಮಗೆ ವೆರಿ ನಿಯರ್ ಸರ್. ಆಗ ನಾವು ಅಕಸ್ಮಾತಾಗಿ ಎಲ್ಲಿ ನಾವು ಬೆಟ್ಟಕ್ಕೆ ಬಂದಿದ್ದು. ಆವಾಗ ಶೂಟಿಂಗ್ ನಡೀತದೆ ಅಂತ ಹೇಳಿದ್ರು. ಆ ಶೂಟಿಂಗ್ಗೆ ಪೊಲೀಸ್ನವ್ರು ಬಿಡ್ತಾ ಇರಲಿಲ್ಲ. ಆದರೂ ಅಲ್ಲಿ ವಿಷ್ಣು ಸರ್ ಕಾಣಿಸಿದ್ರು, ನೋಡ್ದು. ಆಮೇಲೆ ನೋಡಿದ್ರೆಲ್ಲ ಒಟ್ಬಿಡಿ ಅಂತ ಪೊಲೀಸ್ನವರು ಭಾಳ ಫೋರ್ಸ್ ಮಾಡಿದ್ರು ಸರ್, ಹೊರಟೋಗ್ಬಿಟ್ಟು ಆಮೇಲೆ. ಸೊ ಆದ್ದರಿಂದ ಅವ್ರನ್ನ ಡೈರೆಕ್ಟಾಗಿ ನೋಡಿದ್ರಿಂದ ನನ್ನ ಆತ್ಮಕ್ಕೆ ನಾನೇ ಧನ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ. ಈ ಒಂದು ವಿಷ್ಣುವರ್ಧನ ಸ್ಮಾರಕಕ್ಕೆ ತುಂಬ ದೂರದಿಂದ ತುಂಬ ಜನಗಳು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ತುಂಬ ಹತ್ತಿರದ ಜನಗಳಿಗೆ ಸಹ ಇನ್ನೂ ಇದು ಒಂದು ಗೊತ್ತಾಗಿಲ್ಲ. ಹಾಗಾಗಿ ಈ ಒಂದು ಸ್ಥಳನ ತುಂಬ ಇನ್ನೂ ಅಭಿವೃದ್ಧಿ ಮಾಡ್ಬೋದು. ಸರ್ಕಾರ ಇದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ತಗೊಂಡು ಈ ಒಂದು ಸ್ಮಾರಕನ ಅಭಿವೃದ್ಧಿ ಮಾಡಿದ್ರೆ ಪ್ರೇಕ್ಷಕರಿಗೆ ನೋಡೋದಕ್ಕೂ ಚೆನ್ನಾಗಿರ್ತದೆ. ಮತ್ತು ವಿಷ್ಣುವರ್ಧನ್ ಅವ್ರಿಗೂ ಸಹ ಒಂದು ಉತ್ತಮವಾದ ಒಂದು ಬಾಂಧವ್ಯ, ಅವರಿಗೆ ಒಂದು ಗೌರವವನ್ನು ಸಮರ್ಪಿಸ್ದಂಗೆ ಆಗುತ್ತದೆ ಅಂತ ಅಂದ್ಬಿಟ್ಟು ಈ ಒಂದು ಇದರಿಂದ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ ಸರ್. ಓಕೆ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಾನು ಹಿಂದಿಯಲ್ಲಿ ಹೇಳ್ಬೋದು ಸರ್. ಹಾಂ, ಹೇಳಿ ಮಾಡಿ ಸರ್. ನನ್ನ ಹೆಸರು ಅಮೀನ್ ಅಂತೇಳಿ ವಿಜಯಪುರದಿಂದ ಬಂದಿದ್ದೀವಿ ಸರ್. ಹಾಂ ಸರ್. ನಾವು विष्णुवर्धन और पक्का अभिमानी हम उनके बहुत अभिमानी हैं सर। उतना दूर से हम आए हैं, आप लोगों का देखकर बहुत बड़ी खुशी हो गई। हमारा जीवन पावन हो गया, सार्थक हो गया। बहुत ग्रेट, एक महान इंडिया के बड़े कलाकार थे वो विष्णुवर्धन जी। हम बहुत खुश हैं सर आज का दिन, और जो आपका मीडिया चल रहा है इससे हम बहुत खुश हैं सर। आप लोगों का दिल से धन्यवाद सर। ಏನಾದ್ರು ಮಾತಾಡ್ತೀರಾ ಸರ್? ಥ್ಯಾಂಕ್ ಯು ಸರ್. ಅಲ್ಲ ಅವ್ರಿಗೆ ನಿಮ್ಮ ಹೆಸರು ಸರ್? ನನ್ನ ಹೆಸರು ರೇವಣ್ಣ ಅಂತ ಹೇಳ್ಬಿಟ್ಟು, ನಾನು ಪ್ರೆಸ್ ಎಂಪ್ಲಾಯಿ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್, ಫೋಕಸ್ ನ್ಯೂಸ್ ಚಾನಲ್ ಅವರಿಗೆ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇರ್ತೀನಿ. ಈ ಒಂದು ವಿಷ್ಣುವರ್ಧನ್ ಅವ್ರದ್ದು ನೀವು ಎಲ್ಲ ಈ ಥರ ಬಂದುಬಿಟ್ಟು ಜನಗಳನ್ನು ಸ್ಪಂದಿಸಿ ಈ ಸ್ಮಾರಕವನ್ನು ಒಂದು ಅತ್ಯುನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ಅನ್ನೋದೊಂದು ಕಳಕಳಿ ಈ ಮೈಸೂರು ಜನಗಳಲ್ಲೂ ಇದೆ. ಅವರ ಅಭಿಮಾನಿಗಳ ಹತ್ರನೂ ತುಂಬ ನಾನು ನೋಡ್ತಾ ಇರ್ತೀನಿ ಚಾನಲಲ್ಲಿ. ಇಂಥ ಒಂದು ವಿಷ್ಣುವರ್ಧನ್ ಅವರಂಥ ನಟರು ಇನ್ಮೇಲೆ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ನಟನೆ ಎಲ್ಲನೂ ಇತ್ತು ಅವ್ರ ಹತ್ರನ. ಒಳ್ಳೆಯ ಗುಣ, ಆದರ್ಶ, ತುಂಬ ತುಂಬ ಆದರ್ಶ ಅಂತ ವ್ಯಕ್ತಿಗಳು ನಾವು ಕಳ್ಕೊಂಡಿದ್ದೀವಿ. ಬಟ್ ಇದನ್ನು ಹೀಗೇನೆ ಇನ್ನೂ ಬೆಳೆಸ್ಬಿಟ್ಟು ಇನ್ನೂ ಅತಿ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಟ್ಟು ಜನರಿಗೆ ಒಂದು ಇದು ದೇವಸ್ಥಾನ ಥರ ಒಂದು ಗೋಚರಣೆ ಆಗಲಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ಮನವರಿಕೆ ಮಾಡ್ಕೊಳ್ತೀನಿ ಎಲ್ಲರ ಹತ್ರನೂ. ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.